ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು. ಅಂದ್ರೆ ಇಂದಿನ ತರಗತಿಯಲ್ಲಿ ಸಿಂಧೂ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಇವತ್ತಿನ ತರಗತಿಯಲ್ಲಿ ಪ್ರಪಂಚದ ಕೆಲವು ಪ್ರಮುಖ ನಾಗರಿಕತೆಗಳ ಬಗ್ಗೆ, ಅಂದ್ರೆ ಈಜಿಪ್ಟ್ ನಾಗರಿಕತೆಯ ಬಗ್ಗೆ, ಮೆಸೊಪೊಟೇಮಿಯನ್ ನಾಗರಿಕತೆಯ ಬಗ್ಗೆ ಮತ್ತು ಅಮೇರಿಕಾ ಮತ್ತು ಇಂಕಾ ನಾಗರಿಕತೆ ಮತ್ತು ಚೀನಾ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿಯಲ್ಲಿ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಇಂದಿನ ತರಗತಿಯಲ್ಲಿ ಸಿಂಧೂ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಆ ಒಂದು ಸಿಂಧೂ ನಾಗರಿಕತೆಯು ಒಂದು ಪುರಾತನವಾದಂಥ ಒಂದು ಅಸ್ತಿತ್ವ ಇರೋದನ್ನು ಕಾಣ್ತಾ ಹೋಗ್ತೀವಿ. ಅದರಂತೆ ಕೂಡ ಆ ಪ್ರಪಂಚದಲ್ಲಿ ಪ್ರಮುಖ ನಾಗರಿಕತೆಗಳನ್ನು ಹೇಳ್ತಾ ಹೋಗ್ತೀವಿ. ಯಾವಪ್ಪ ಅಂದರೆ ಈಜಿಪ್ಟ್ ನಾಗರಿಕತೆ ಅಂತ ಹೇಳ್ತಾ ಹೋಗ್ತೀವಿ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾದ ನಾಗರಿಕತೆ ಅಂತಂದು ಹೇಳ್ತಾ ಹೋಗ್ತೀವಿ. ಆ ಒಂದು ನಾಗರಿಕತೆಯ ಒಂದು ಸಂದರ್ಭದಲ್ಲಿ ಸಿಂಧೂ ನಾಗರಿಕತೆ ಇರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವತ್ತಿನ ತರಗತಿಯಲ್ಲಿ ಈಜಿಪ್ಟ್ ನಾಗರಿಕತೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಸಿಂಧೂ ಕಣಿವೆಯ ನಾಗರಿಕತೆಯಂತೆ ಜಗತ್ತಿನ ವಿವಿಧೆಡೆಯಲ್ಲಿ ಪ್ರಾಚೀನ ನಾಗರಿಕತೆಯನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅದರ ಸಮಕಾಲೀನಲ್ಲಿ ಯಾವ ಕಾಣ್ತಾ ಹೋಗ್ತೀವಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಚೀನಾದ ನಾಗರಿಕತೆಗಳನ್ನು ಕಾಣ್ತಾ ಹೋಗ್ತೀವಿ. ಇವು ಮುಖ್ಯವಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ಕಾಣ್ತಾ ಹೋಗೋದನ್ನು ಗಮನಿಸ್ತಾ ಹೋಗಬೇಕು. ಹಾಗಾದ್ರೆ ಈಜಿಪ್ಟ್ ನಾಗರಿಕತೆ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ, ಸಾಮಾನ್ಯವಾಗಿ ಎಲ್ಲ ನಾಗರಿಕತೆಗಳ ಒಂದು ನೆಲೆಯನ್ನು ನೋಡೋದಾದ್ರೆ, ಎಲ್ಲ ಒಂದು ನಾಗರಿಕತೆಗಳ ಒಂದು ಅಸ್ತಿತ್ವವನ್ನು ನೋಡೋದಾದ್ರೆ ಅದು ಪ್ರಮುಖವಾಗಿ ಎಲ್ಲಿ ಕಾಣ್ತಾ ಹೋಗ್ತವೆ ಮತ್ತು ಎಲ್ಲಿ ಹುಟ್ಕೊಳ್ತಾವಪ್ಪ ಅಂದ್ರೆ ನದಿಯ ಒಂದು ಬಯಲು ಸೀಮೆ ಪ್ರದೇಶಗಳಲ್ಲಿ ಹುಟ್ಕೊಳ್ತಾ ಹೋಗ್ತವೆ. ಅದರಂತೆ ಕೂಡ ಈಜಿಪ್ಟ್ ನಾಗರಿಕತೆ ನದಿಯ ಬಯಲು ಸೀಮೆ ಪ್ರದೇಶಗಳಲ್ಲಿ ಹುಟ್ಕೊಳ್ತಾ ಹೋಗ್ತೈತಿ. ಈಜಿಪ್ಟ್ ನಾಗರಿಕತೆಯು ಅದರಂತೆ ಕೂಡ ಈ ಸಿಂಧೂ ನಾಗರಿಕತೆ ಯಾವ ರೀತಿಯಪ್ಪ, ಸಿಂಧೂ ಮತ್ತು ಸರಸ್ವತಿ ನದಿ ಬಯಲಿನ ಪ್ರದೇಶದಲ್ಲಿ ಹುಟ್ಟುಕೊಳ್ತು. ಅದೇ ರೀತಿ ಈಜಿಪ್ಟ್ ನಾಗರಿಕತೆಯು ಇಲ್ಲಿ ಹರಿಯುವಂಥ ನೈಲ್ ನದಿಯಿಂದಾಗಿ ಈ ಒಂದು ಈಜಿಪ್ಟ್ ನಾಗರಿಕತೆ ಬೆಳವಣಿಗೆ ಹೊಂದ್ತಾ ಹೋಯ್ತು ಮತ್ತು ಹುಟ್ಟುಕೊಳ್ತಾ ಹೋಯ್ತು. ಆದರೆ ಇಲ್ಲಿ ದೊರೆತಿರೋ ಅವಶೇಷಗಳು ಈಜಿಪ್ಟಿನ ವೈಭವವನ್ನು ಸಾರ್ತಾ ಹೋಗ್ತವೆ. ಅಂದ್ರೆ ನೈಲ್ ನದಿಯ ಪ್ರದೇಶದಲ್ಲಿ ದೊರೆತಂಥ ಅವಶೇಷಗಳು ಏನಪ್ಪ ಅಂದ್ರೆ ಆ ಈಜಿಪ್ಟ್ನ ವೈಭವ ಯಾವ ರೀತಿ ಇತ್ತು ಅನ್ನೋದನ್ನು ತಿಳಿಸ್ತಾ ಹೋಗ್ತೈತಿ. ಜೊತೆಗೆ ಇಲ್ಲಿ ಕಾಣ್ತಾ ಹೋಗ್ತೀವಿ ಅಗಾಧವಾದಂಥ ಪಿರಾಮಿಡ್ಗಳನ್ನು ಕಾಣ್ತಾ ಹೋಗ್ತೀವಿ, ಮೂರ್ತಿ ಶಿಲ್ಪಗಳನ್ನು ಕಾಣ್ತಾ ಹೋಗ್ತೀವಿ, ದೇವಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅದರೊಳಗೆ ದೊರೆತಿರುವಂಥ ಬರಹಗಳನ್ನು, ಇಲ್ಲಿನ ಸಂಸ್ಕೃತಿ ಮತ್ತು ಚರಿತ್ರೆಯನ್ನು ಸಾರ್ತಾ ಹೋಗ್ತೈತೆ. ಅಂದ್ರೆ ಈ ಒಂದು ಈಜಿಪ್ಟಿನ ನಾಗರಿಕತೆ ಎಲ್ಲಿ ತಿಳಿಸ್ತದಪ್ಪ, ನೈಲ್ ನದಿಯ ಪ್ರದೇಶದಲ್ಲಿ ತಿಳಿಸ್ತದೆ. ಆ ನೈಲ್ ನದಿಯ ಒಂದು ಪ್ರದೇಶದಲ್ಲಿ ಸಿಕ್ಕಂಥ ಅವಶೇಷಗಳು ಆ ಒಂದು ಈಜಿಪ್ಟಿನ ನಾಗರಿಕತೆ ಯಾವ ರೀತಿ ವೈಭವದಿಂದಿತ್ತು ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಅಲ್ಲಿ ಕಾಣ್ತಾ ಹೋಗ್ತೀವಿ ಯಾವುದಪ್ಪ ಅಂದ್ರೆ ಪಿರಾಮಿಡ್ಗಳನ್ನು ಕಾಣ್ತಾ ಹೋಗ್ತೀವಿ, ಮೂರ್ತಿ ಶಿಲ್ಪಗಳನ್ನು ಕಾಣ್ತಾ ಹೋಗ್ತೀವಿ, ದೇವಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಅಲ್ಲಿರುವಂಥ ಬರವಣಿಗೆಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವೆಲ್ಲ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ನಾಗರಿಕತೆಯ ಸಂಸ್ಕೃತಿ ಮತ್ತು ಚರಿತ್ರೆಯನ್ನು ಕಾಣ್ತಾ ಹೋಗ್ತೀವಿ. ಇದು ಈಜಿಪ್ಟ್ ನಾಗರಿಕತೆಯ ಹುಟ್ಟಿಕೊಂಡಂಥ ಒಂದು ಅಸ್ತಿತ್ವ. ಜೊತೆಗೆ ಹಾಗಾದರೆ ಈಜಿಪ್ಟಿಯನ್ನರ ಕೊಡುಗೆ ಏನು? ನಾವು ಸಿಂಧೂ ನಾಗರಿಕತೆ ಚರ್ಚೆ ಮಾಡ್ತಂಥ ಸಂದರ್ಭದಲ್ಲಿ ಸಿಂಧೂ ನಾಗರಿಕತೆಯ ಕೊಡುಗೆ ಏನಪ್ಪ ಅಂದರೆ ಉತ್ತಮವಾದಂಥ ನಗರ ಯೋಜನೆ ಕಾಣ್ತಾ ಹೋಗ್ತೀವಿ. ಹಾಗಾದರೆ ಈಜಿಪ್ಟಿಯನ್ನರ ಕೊಡುಗೆ ಏನಪ್ಪ ಅಂತ ನೋಡೋದಾದ್ರೆ, ಅವರ ಒಂದು ಈಜಿಪ್ಟಿಯನ್ನರ ಮುಖ್ಯವಾದ ಕೊಡುಗೆ ಏನಪ್ಪ ಅಂದ್ರೆ ಅವರು ಅತ್ಯುತ್ತಮ ಕೃಷಿಕರಾಗಿರ್ತಾರೆ. ಅಂದ್ರೆ ಅವರು ಅತ್ಯುತ್ತಮವಾದಂಥ ಕೃಷಿಕರಾಗಿರ್ತಾರೆ. ಜೊತೆಗೆ ಅವರಿಗೆ ಅವತ್ತಿನ ಕಾಲದಲ್ಲಿ ನೀರಾವರಿಯ ಬಗ್ಗೆ ಅಪಾರವಾದ ತಿಳುವಳಿಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ದೇವಾಲಯಗಳನ್ನು ಕಟ್ಟುವಂಥ ರೂಢಿಯಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಅವರು ಹುಟ್ಟು ಹಾಕಿದ ಅವರು ಹುಟ್ಟು ಹಾಕಿದ ಕ್ಯಾಲೆಂಡರು ಸಮಯ ಮಾಪನ ಮಾಡಲು ಅತ್ಯಂತ ಉಪಯುಕ್ತವಾಗಿತ್ತು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಏನು ರೂಢಿಸ್ಕೊಂಡಿದ್ದಪ್ಪ ಅಂದ್ರೆ ಆ ಬರವಣಿಗೆ ಕಲೆಯನ್ನು ರೂಢಿಸ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಬರವಣಿಗೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಸಂಕೇತಗಳ ಭಾಷೆ ಆಗ್ತಾಯಿತ್ತು. ಈ ಸಣ್ಣ ಚಿತ್ರಗಳನ್ನು ಒಳಗೊಂಡು ಇದನ್ನು ಹೀರೋಗ್ಲೈಫಿಕ್ಸ್ ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಈ ಈಜಿಪ್ಟಿನ ಕೊಡುಗೆ ಏನಪ್ಪ ಅಂದ್ರೆ ಅತ್ಯುತ್ತಮ ಕೃಷಿಕರಾಗಿರ್ತಾರೆ, ನೀರಾವರಿ ಒಂದು ಜ್ಞಾನ ಒಂದು ಗೊತ್ತಿತ್ತು, ಜೊತೆಗೆ ದೇವಾಲಯನ ಕೊಡ್ತಾ ಇದ್ರು, ಜೊತೆಗೆ ಕ್ಯಾಲೆಂಡ್ರನ್ನು ಅವರು ಊಟ ಹಾಕ್ತಾ ಹೋಗ್ತಾರೆ. ಆ ಕ್ಯಾಲೆಂಡ್ರು
ಆ ಸಮಯ ಒಂದು ಮಾಪನ ಮಾಡಲು ಅತ್ಯಂತ ಉಪಯೋಗವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದೆಲ್ಲಕ್ಕಿಂತ ನೋಡೋದ ಮುಖ್ಯವಾಗಿ ಏನು ಕಾಣ್ತಾ ಹೋಗ್ತವಪ್ಪ ಅಂದ್ರೆ ಬರವಣಿಗೆಯ ಒಂದು ಕಲೆಯನ್ನು ಅವರು ರೂಢಿಸ್ಕೊಂಡಿದ್ರು. ಆ ಒಂದು ಬರವಣಿಗೆ ಶೈಲಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಸಂಕೇತಗಳ ಭಾಷೆ ಆಗಿತ್ತು. ಆ ಸಣ್ಣ ಚಿತ್ರಣಗಳನ್ನು ಒಳಗೊಂಡನ್ನು ಅದು ಏನಂತ ಕರಿತಾ ಇದ್ವಪ್ಪ ಅಂದ್ರೆ ಹೀರೋಗ್ಲೈಫಿಕ್ಸ್ ಅಂತಂದು ಕರಿತಾ ಹೋಗ್ತದೆ. ಹಾಗಾದರೆ ಹೀರೋಗ್ಲೈಫಿಕ್ಸ್ ಅಂದರೆ ಏನಪ್ಪ ಅಂದ್ರೆ ಇದೊಂದು ಪವಿತ್ರ ಬರವಣಿಗೆ ಅಂತಂದು ಹೇಳ್ತಾ ಹೋಗ್ತಾರೆ. ಇದು ಈಜಿಪ್ಟಿಯನ್ನರ ಒಂದು ಕೊಡುಗೆ ಅಂತಂದು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಈ ಈಜಿಪ್ಟಿನ ನಾಗರಿಕತೆ ಹುಟ್ಟಿಕೊಂಡಂಥ ಮುಖ್ಯವಾದ ನದಿ ಯಾವುದಪ್ಪ ಅಂದ್ರೆ ನೈಲ್ ಅಥವಾ ನೈಲ್ ಕಣಿವೆ ಅಂತ ಹೇಳ್ತವೆ. ಈ ಒಂದು ನೈಲ್ ಕಣಿವೆ ಯಾವ ರೀತಿ ಇತ್ತಪ್ಪ ಅಂದ್ರೆ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಏನಾಗ್ತತ್ತಪ್ಪ ಅಂದ್ರೆ ನೈಲ್ ನದಿಯು ಕಣಿವೆಯನ್ನು ಕೆರೆಯನ್ನಾಗಿಸ್ತು. ಆ ನೈಲ್ ನದಿಯ ಕಣಿವೆ ಏನಾಗ್ತದಪ್ಪ ಅಂದ್ರೆ ಕೆರೆ ಆಗ್ತಾಯಿತ್ತು. ಆ ಒಂದು ನೀರು ಬತ್ತಿದ ಮೇಲೆ ಆ ಹೊಲಗದ್ದೆ ಮತ್ತು ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದ ಜೇಡಿ ಮಣ್ಣಿನಿಂದ ಆವರ್ತಾ ಹೋಗ್ತಿತ್ತು. ಅಂದ್ರೆ ಈ ನೈಲ್ ನದಿ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಆ ನೈಲ್ ನದಿಯ ಕಣಿವೆಯು ಆ ಪ್ರತಿ ವರ್ಷ ಮಳೆಗಾಲದಲ್ಲಿ ಏನಾಗ್ತದೆ ಕೆರೆ ತುಂಬ್ತಾ ಹೋಗ್ತದೆ. ಆ ಕೆರೆ ತುಂಬಿದಂಥ ನೀರು ಬತ್ತಿದ ಮೇಲೆ ಆ ಬತ್ತಿದಂಥ ಒಂದು ಹೊಲಗದ್ದೆಗಳನ್ನು ಮಾಡ್ತಾ ಹೋಗ್ತಿದ್ರು, ಹುಲ್ಲುಗಳನ್ನು ಮಾಡ್ತಾ ಹೋಗ್ತಾವೆ. ಯಾಕಪ್ಪ ಅಂದ್ರೆ ಅಲ್ಲಿ ಉತ್ಕೃಷ್ಟವಾದಂಥ ಜೇಡಿ ಮಣ್ಣನ್ನು ನಾವು ನೋಡ್ತಾ ಹೋಗ್ತಿದ್ವಿ. ಆ ಜೇಡಿ ಮಣ್ಣು ನೂರಾರು ಜನರಿಗೆ ಆಗುವಂಥ ಕೆಲಸವನ್ನು ಈ ಒಂದು ಸಹೃದಯ ಆದಂಥ ಈಜಿಪ್ಟಿನ ನದಿಯನ್ನು ಮಾಡ್ತಾ ಹೋಗ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನೈಲ್ ಕಣಿವೆ ಏನು ತಿಳಿಸ್ತಾ ಹೋಗ್ತದಪ್ಪ ಅಂದ್ರೆ ಅದೊಂದು ಪ್ರತಿ ವರ್ಷ ಮಳೆ ಆದಂಥ ಸಂದರ್ಭದಲ್ಲಿ ನೀರು ತುಂಬಿಕೊಂಡು ಕೆರೆ ಆಗ್ತಾ ಇತ್ತು. ಆ ಒಂದು ಕೆರೆಯ ನೀರು ಬತ್ತಿದಂಥ ಸಂದರ್ಭದಲ್ಲಿ ಆ ಒಂದು ಹೊಲಗದ್ದೆ ಮತ್ತು ಹುಲ್ಲುಗಾವಲು ಮಾಡೋದಕ್ಕೆ ಉತ್ಕೃಷ್ಟವಾದಂಥ ಯಾವ ಮಣ್ಣು ಸಿಗ್ತಾ ಇತ್ತಪ್ಪ ಅಂದ್ರೆ ಜೇಡಿ ಮಣ್ಣನ್ನು ಸಿಗ್ತಾ ಇರ್ತಿತ್ತು. ಜೊತೆಗೆ ಆ ಒಂದು ಜೇಡಿ ಮಣ್ಣು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಆ ಒಂದು ಪ್ರದೇಶ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ನೂರಾರು ಜನರು ಮಾಡುವಂಥ ಒಂದು ಕೆಲಸವನ್ನು ಈ ಒಂದು ನದಿಯಿಂದ ಮಾಡ್ತಾ ಹೋಗ್ತಿತ್ತು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ಈ ಒಂದು ಈಜಿಪ್ಟಿಯನ್ನರ ಕೊಡುಗೆಯನ್ನು ಈ ಒಂದು ಚಿತ್ರದ ಮೂಲಕ ಒಂದು ಅರ್ಥ ಮಾಡಿಕೊಳ್ಳುವಂಥ ರೀತಿಯನ್ನು ನೋಡ್ತಾ ಹೋಗೋಣ. ಅವರ ಒಂದು ಈಜಿಪ್ಟಿಯನ್ನರ ಕೊಡುಗೆ ಏನಪ್ಪ ಅಂದ್ರೆ ಅವರು ಒಂದು ಈ ಒಂದು ಈಜಿಪ್ಟಿನ ನಾಗರಿಕತೆ ಹುಟ್ಟಿಕೊಳ್ಳುತ್ತೆ ಯಾವ ನದಿ ತಡದಲ್ಲಪ್ಪ ಅಂದ್ರೆ ನೈಲ್ ನದಿಯ ದಡದಲ್ಲಿ ನೋಡ್ತಾ ಹೋಗ್ತೀವಿ ಅಥವಾ ನೈಲ್ ನದಿಯ ಒಂದು ಪ್ರದೇಶದಲ್ಲಿ ನೋಡ್ತಾ ಹೋಗ್ತೀವಿ. ಅವರಿಗೆ ಯಾವ ರೀತಿಯಪ್ಪ ಅಂದ್ರೆ ನೀರಾವರಿಯ ಒಂದು ಜ್ಞಾನವನ್ನು ಗೊತ್ತಿತ್ತು. ಜೊತೆಗೆ ಅವರು ಕೃಷಿಕರು ಆಗಿರ್ತಾ ಹೋಗ್ತಾರೆ. ಜೊತೆಗೆ ಅವ್ರ ಪಿರಾಮಿಡ್ಗಳನ್ನು ನೋಡ್ತಾ ಹೋಗ್ತೀವಿ ಮತ್ತು ಮೂರ್ತಿ ಶಿಲ್ಪಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅವರು ದೇವಾಲಯಗಳನ್ನು ಕಟ್ತಾ ಹೋಗ್ತಾಯಿದ್ರು. ಜೊತೆಗೆ ಇನ್ನೊಂದು ಏನಪ್ಪ ಗಮನಿಸ್ತಾ ಹೋಗ್ತಾವಪ್ಪ ಅಂದ್ರೆ ಅವರೊಂದು ಭಾಷೆ ಬರವಣಿಗೆ ಅಥವಾ ಕ್ಯಾಲೆಂಡರನ್ನು ನೋಡ್ತಾ ಹೋಗ್ತೀವಿ ಮತ್ತು ಒಂದು ಭಾಷೆಯನ್ನು ಬಳಸ್ತಾ ಹೋಗ್ತಾರೆ. ಯಾವುದಪ್ಪ ಅಂದರೆ ಹೀರೋಗ್ಲೈಫಿಕ್ಸ್ ಅಂತ ಒಂದು ಭಾಷೆಯನ್ನು ಬಳಸ್ತಾ ಹೋಗ್ತಾರೆ. ಜೊತೆಗೆ ಆ ಹೀರೋಗ್ಲೈಫಿಕ್ಸ್ ಅಂದಪ್ಪ ಅಂದ್ರೆ ಪವಿತ್ರ ಬೆಳವಣಿಗೆ ನೋಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ನೋಡ್ತಾ ಹೋಗ್ತೀವಿ ಅದೊಂದು ಚಿತ್ರಗಳ ಲಿಪಿ ಅಂತ ಹೇಳ್ತಾ ಹೋಗ್ತೀವಿ, ಚಿತ್ರಗಳ ಭಾಷೆ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಅವರು ಪ್ರಕೃತಿಯ ಒಂದು ಆರಾಧಕರಾಗಿರ್ತಾರೆ ಅನ್ನೋದನ್ನು ಈ ಒಂದು ಚಿತ್ರದ ಮೂಲಕ ಅರ್ಥೈಸ್ಕೊಳ್ಳಬಹುದನ್ನು ನಾವು ನೋಡ್ತಾ ಹೋಗ್ತೀವಿ. ತದನಂತರದಲ್ಲಿ ಹೀಗೆ ಮೊಟ್ಟ ಮೊದಲ ಆದಂಥ ಈ ಒಂದು ಈಜಿಪ್ಟಿನ ನಾಗರಿಕತೆಯ ಈ ಒಂದು ನಗರದ ಜನರಿಗೆ ಆಹಾರವನ್ನು ಒದಗ್ತಾ ಇತ್ತು. ಯಾವುದಪ್ಪ ನೈಲ್ ಕಣಿವೆಯು ಈ ಒಂದು ಜನರಿಗೆ ಆಹಾರವನ್ನು ನೀಡ್ತಾ ಹೋಗ್ತಿತ್ತು. ಬೇಸಾಯಕ್ಕೆ ಒಳಗಾದಂಥ ಎಲ್ಲ ಪ್ರದೇಶಗಳು ಕಣಿವೆಯಲ್ಲಿರಲಿಲ್ಲ. ಆದ್ದರಿಂದ ಇವರು ಏನು ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ ಸಣ್ಣ ಕಾಲುವೆಗಳು, ಬಾವಿಗಳ ಮೂಲಕ ಸಂಕೀರ್ಣವಾದ ನೀರಾವರಿ ವ್ಯವಸ್ಥೆಯನ್ನು ಮಾಡಿ ಒಂದು ನಾಡಿನ ತುಂಬೆಲ್ಲ ರೂಪಿಸ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ನೈಲ್ ಕಣಿವೆ ಆಹಾರವನ್ನು ನೀಡ್ತಾ ಹೋಗ್ತದೆ. ಆ ಬೇಸಾಯಕ್ಕೆ ಒಳಗಾದಂಥ ಎಲ್ಲ ಪ್ರದೇಶಗಳು ಕಣಿವೆಯಲ್ಲಿಲ್ಲ. ಆಗ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸಣ್ಣ ಕಾಲುವೆಗಳ ಮೂಲಕ, ಬಾವಿಗಳ ಮೂಲಕ ಆ ಒಂದು ನೀರಾವರಿ ವ್ಯವಸ್ಥೆಯನ್ನು ಈ ಒಂದು ಈಜಿಪ್ಟಿನ ನಾಗರಿಕತೆಯ ತುಂಬವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಸಮೃದ್ಧ ಮತ್ತು ಸುಭಿಕ್ಷವಾದಂಥ ಈಜಿಪ್ಟಿನ ಕೃಷಿಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಲ್ಲಿ ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಕಲಾತ್ಮಕ ವಸ್ತುಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಕಲಾತ್ಮಕ ಕಲೆಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾರೆ ಮತ್ತು ಕಲಾತ್ಮಕ ವಸ್ತುಗಳ ರಚನೆಯಲ್ಲಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇವರು ಪ್ರಕೃತಿಯ ವಿಷಯವನ್ನು ವಿವರಿಸಲು ವ್ಯವಸ್ಥೆಯ ಪುರೋಹಿತನ ಸ್ನಾನವನ್ನು ರೂಪಿಸಿತು. ಅಂದರೆ ಈ ಪ್ರಕೃತಿಯ ಒಂದು ವಿಷಯವನ್ನು ವಿವರಿಸಲು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ವ್ಯವಸ್ಥೆಯ ಪುರೋಹಿತನ ಸ್ಥಾನವನ್ನು ರೂಪಿಸ್ತಾ ಹೋಗ್ತಾರೆ. ಇವರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇವರು ವಿದ್ವಾಂಸರಾಗಿರ್ತಾರೆ ಮತ್ತು ಬರವಣಿಗೆಯ ಒಂದು ದಾಖಲೆಗಳ ಸಂರಕ್ಷಣೆ ಗುರುತರವು ಜವಾಬ್ದಾರಿ. ಇವರೊಂದು ಮುಖ್ಯವಾದಂಥ ಜವಾಬ್ದಾರಿ ಏನಪ್ಪ ನಾವು ಆ ಬರವಣಿಗೆ ದಾಖಲೆಗಳ ಸಂರಕ್ಷಣೆಯ ಒಂದು ಗುರುತರ ಜವಾಬ್ದಾರಿ ಯಾರು ಹೊತ್ಕೊಂಡಿರ್ತಾರಪ್ಪ ಅಂದ್ರೆ ಈ ಪುರೋಹಿತರು ಹೊತ್ಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ
ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಆಯಿತು. ಅಂದರೆ ಯಾವ ಒಬ್ಬ ಮನುಷ್ಯ ಅವನು ಸತ್ತ ನಂತರ ಅಥವಾ ಮರಣದ ನಂತರ ಆ ಮನುಷ್ಯನ ಒಂದು ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಮನುಷ್ಯನು ಪರಲೋಕದಲ್ಲಿ ಏಲೋಕದ ತನ್ನ ಕೃತ್ಯಗಳ ವರದಿಯನ್ನು ಸಾವಿನ ನಂತರ ಅವನ ಬದುಕಿನ ಅಧಿಪತಿಯಾದಂಥ ಪ್ರಬಲ ದೈವ ಯಾರಪ್ಪ ಅಂದ್ರೆ ಒಸಿರಸನಿಗೆ ನೀಡ್ತಾ ಹೋಗ್ತಾರೆ. ಅಂದರೆ ಈ ಪರಲೋಕದಲ್ಲಿ ಏಲೋಕದ ತನ್ನ ಕೃತ್ಯಗಳ ಒಂದು ವರದಿಯನ್ನು ಸತ್ತ ನಂತರ ಅವರ ದೇವತೆಯಾದಂಥ ಯಾರಪ್ಪ ಅಂದ್ರೆ ಪ್ರಬಲ ದೈವ ಒಸಿರಸನಿಗೆ ತನ್ನ ವರದಿಯನ್ನು ನೀಡ್ತಾ ಹೋಗ್ಬೇಕು ಅಂತಂದು ಅವರು ಬಲವಾದಂಥ ನಂಬಿಕೆಯನ್ನು ಹೊತ್ತುಕೊಂಡಿದ್ದರು. ಜೊತೆಗೆ ಇವರು ಇಲ್ಲಿನ ಬದುಕನ್ನು ಕೇವಲ ಕ್ಷಣಿಕ ಅಂತ ಪರಿಗಣನೆ ಮಾಡ್ತಾ ಹೋಗ್ತಾರೆ. ಅಂದರೆ ಈಗೇನು ಪ್ರಸ್ತುತ ವಾಸ ಮಾಡ್ತಾ ಹೋಗ್ತಾರೆ ಆ ಒಂದು ಬದುಕು ಕೇವಲ ಒಂದು ಕ್ಷಣಿಕ ಅಂತಂದು ಪರಿಗಣನೆ ಮಾಡ್ತಾ ಹೋಗ್ತಾರೆ. ನಂತರದ ಬದುಕಿಗಾಗಿ ಅವರು ಸುದೀರ್ಘ ತಯಾರಿಸಿ ನಡೆಸಿದ ಪರಿಣಾಮವಾಗಿ ನೈಋತ್ಯದ ಪ್ರದೇಶವನ್ನೆಲ್ಲ ಸತ್ತವರಿಗಾಗಿ ಮೀಸಲಿಡ್ತಾರೆ. ಅಂದರೆ ಅವ್ರೇನು ಪ್ರಸ್ತುತ ಒಂದು ಬದುಕುವಂಥ ಒಂದು ಜೀವವನ್ನು ಅದು ಒಂದು ಕ್ಷಣಿಕ ಅಂತಂದು ತಿಳ್ಕೊತ ಹೋಗ್ತಾರೆ. ಅದನ್ನು ಇನ್ನುಳಿದ ಒಂದು ಬದುಕನ್ನು ಅವು ದೀರ್ಘ ಅಂತಂದು ಇದು ಮಾಡಿಕೊಂಡು ಆ ನೈಲ್ ನದಿಯ ಒಂದು ಪ್ರದೇಶವನ್ನೆಲ್ಲ ಅದನ್ನು ಸತ್ತವರಿಗಾಗಿಯೇ ಮೀಸಲಿಡ್ತಾ ಹೋಗ್ತಾರೆ. ಈ ನಿಟ್ಟಿನಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅವು ಸತ್ತವರ ಒಂದು ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡ್ತಾ ಹೋಗ್ತಾರೆ. ಅಂದ್ರೆ ಸತ್ತ ಅವ್ರಿಗೆ ಒಂದು ನಂಬಿಕೆ ಏನಪ್ಪ ಅಂದ್ರೆ ಸತ್ತ ಮೇಲೆ ಒಂದು ಪರಲೋಕದಲ್ಲಿ ನಮ್ಮ ಒಂದು ಕೃತ್ಯಗಳನ್ನು ವರದಿ ಎಲ್ಲಿ ಮಾಡ್ತದಪ್ಪ ಅಂದ್ರೆ ಪ್ರಬಲ ದೈವ ಹೊಸರಸನ್ನು ಮಾಡ್ತಾವೆ. ಹಾಗಾಗಿ ಅವರನ್ನು ಒಂದು ಬದುಕುವಂಥ ಒಂದು ಜೀವನವನ್ನು ಅದು ಕ್ಷಣಿಕ ಅಂತ ಮಾಡ್ತಾವೆ. ಅದೇ ರೀತಿ ಆ ಸತ್ತಂಥ ಮನುಷ್ಯರನ್ನ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಆ ಒಂದು ವಿವಿಧ ರಾಸಾಯನಿಕಗಳಿಂದ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಲೇಪನ ಮಾಡಿ ಆ ಒಂದು ದೇಹವನ್ನು ತೆಳುವಾದ ಬಟ್ಟೆಯಿಂದ ಸುತ್ತಿರ್ತಿತ್ತು. ಆ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸ್ತಾ ಹೋಗ್ತಿದ್ರು. ಈಗ ಅವುಗಳನ್ನು ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಅಂತಂದು ಕರಿತಾ ಹೋಗ್ತಾರೆ. ಮಮ್ಮಿ ಅಂದರೆ ಏನಪ್ಪ ಅಂದ್ರೆ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿರ್ತದೆ. ಹಾಗೆ ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಣೆ ಮಾಡ್ತಾ ಹೋಗ್ತಾರೆ. ಈಗ ಸಂರಕ್ಷಿಸಲ್ಪಟ್ಟ ದೇಹವನ್ನು ಏನಂತ ಕರಿತೈತಪ್ಪ ಅಂದ್ರೆ ಮಮ್ಮಿ ಅಂತ ಕರಿತಾ ಹೋಗ್ತಾರೆ. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗ್ತಿತ್ತು. ಈ ಒಂದು ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ದೇಹವನ್ನು ವಿಶೇಷವಾಗಿ ಸಾಮಾನ್ಯವಾಗಿ ಇರೋದಿಲ್ಲ, ಅದು ಒಂದು ವಿಭಿನ್ನ ರೀತಿಯಲ್ಲಿ ತಯಾರಿಸಿದ ಒಂದು ಶವಪೆಟ್ಟಿಗೆಯಲ್ಲಿ ಇಡ್ತಾ ಹೋಗ್ತಿತ್ತು. ಆ ಈಜಿಪ್ಟಿನರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ ನೋಡ್ತಾ ಹೋಗ್ತಿತ್ತು. ಅಂದ್ರೆ ಬೇರೆ ಅವರ ಒಂದು ವಾಸ್ತವಿಕ ನೆಲೆ ನೋಡಿದಪ್ಪ ಅಂದ್ರೆ ದೇವಸ್ಥಾನಗಳನ್ನು ನೋಡ್ತಾ ಹೋಗ್ತೀವಿ, ಸ್ಮಾರಕಗಳನ್ನು ನೋಡ್ತಾ ಹೋಗ್ತೀವಿ, ಅವರ ಒಂದು ಬೇರೆಯವರ ಒಂದು ವಾಸ್ತವಿಕ ನೋಡ್ತಾ. ಆದರೆ ಈಜಿಪ್ಟಿನವರ ಸಮಾಧಿಯೇ ಅವರ ವಾಸ್ತವಿಕ ನೆಲೆ ಅಂತ ನೋಡ್ತಾ ಹೋಗ್ತೀವಿ. ಜೊತೆಗೆ ಅವರ ದೇಹದ ಒಂದು ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳು ಮತ್ತು ಅಡುಗೆವನ ಮತ್ತು ಕ್ಷೌರಿಕನ ಸಣ್ಣ ಗೊಂಬೆಗಳನ್ನು ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ತಾಯಿದ್ರು. ಅಂದ್ರೆ ಅವರು ಎಷ್ಟು ನಂಬ್ತಿದ್ರಪ್ಪ ಅಂದ್ರೆ ಆ ಒಂದು ಸತ್ತಂಥ ದೇಹವನ್ನು ಆ ಶವಪೆಟ್ಟಿಗೆಯಲ್ಲಿ ಇಟ್ಟು ಆ ಶವಪೆಟ್ಟಿಗೆ ದೇಹದ ಒಂದು ಸುತ್ತ ಏನು ಇಕ್ತಿದ್ರಪ್ಪ ಅಂದ್ರೆ ಅವನೇನು ದಿನನಿತ್ಯ ಬಳಸ್ತಾ ಇತ್ತಲ್ಲ ಅವನು ದಿನನಿತ್ಯ ಬಳಸುವಂಥ ವಸ್ತುಗಳನ್ನ ಇರ್ತಾ ಹೋಗ್ತಿದ್ರು. ಮತ್ತು ಅಡುಗೆ ಮಾಡುವನು ಮತ್ತು ಕ್ಷೌರಿಕ ಅಂದರೆ ಇದೇನು ಕೂದಲು ಕಟ್ ಮಾಡ್ತಾಂಥ ಕ್ಷೌರಿಕನ ಒಂದು ಸಣ್ಣ ಗೊಂಬೆಗಳನ್ನು ಮಾಡಿ ಅವನು ಒಂದು ಅಗತ್ಯ ಸಿದ್ಧತೆಗಳನ್ನು ಮಾಡ್ತಾ ಹೋಗ್ತಿದ್ರು. ಅಂದರೆ ಅವರು ಅಷ್ಟು ಬಲವಾದಂಥ ನಂಬಿಕೆಯನ್ನು ಕಾಣ್ತಾ ಹೋಗ್ತಿದ್ವಿ. ತದನಂತರದಲ್ಲಿ ಯಾವ ರೀತಿ ಅನ್ನೋದನ್ನು ಈ ಚಿತ್ರದ ಮೂಲಕ ಗಮನಿಸ್ತಾವೆ. ಅವರ ಒಂದು ಪ್ರಬಲ ದೈವ ಯಾವುದಪ್ಪ ಅಂದ್ರೆ ಒಸಿರಸ್. ಪ್ರಬಲ ದೈವ ಅಂದರೆ ಒಸಿರಸ್. ಅವ್ರದ್ದೊಂದು ವಿಶೇಷವಾದಂಥ ಒಂದು ಏನಿರ್ತಪ್ಪ ಅಂದ್ರೆ ಮಮ್ಮಿ ಅಂತ ಒಂದು ವಾಸ್ತವಿಕ ನೆಲೆಯನ್ನು ನೋಡ್ತಾ ಹೋಗ್ತೀವಿ. ಸಮಾಧಿಯೇ ಅವರ ಒಂದು ವಾಸ್ತವಿಕ ನೋಡುತ್ತೆ. ಅವರ ಒಂದು ಪ್ರಬಲ ನಂಬಿಕೆ ಏನಪ್ಪ ಅಂದ್ರೆ ಈ ಒಂದು ಜೀವನ ಕೇವಲ ಕ್ಷಣಿಕ, ಈ ಒಂದು ಇನ್ನುಳಿದತ್ತು ಅವರ ಒಂದು ದೀರ್ಘವಾದ ಜೀವನ ಅಂತ ನಂಬ್ಕೊಂಡಿರ್ತಾರೆ. ಈ ಒಂದು ಲೋಕದಲ್ಲಿ ಮಾಡಿದಂಥ ಕೃತ್ಯಗಳನ್ನು ಪರಲೋಕದಲ್ಲಿ ಈ ಪ್ರಬಲ ದೈವ ಒಸಿರಸನಿಗೆ ತನ್ನ ಕೃತ್ಯಗಳನ್ನು ವರದಿ ಮಾಡ್ತದೆ ಎಂಬುದನ್ನು ಇವರು ಬಲವಾದಂಥ ನಂಬಿಕೆಯನ್ನು ಇಟ್ಕೊಂಡಿತ್ತು. ಅದೇ ರೀತಿಯಾಗಿ ಆ ಸತ್ತವರ ಒಂದು ದೇಹವನ್ನು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಆ ಒಂದು ವಿವಿಧ ಒಂದು ರಾಸಾಯನಿಕಗಳ ಮೂಲಕ ಲೇಪನ ಮಾಡಿ ಆ ಒಂದು ಲೇಪನ ಮಾಡಿದಂಥ ಆ ದೇಹಕ್ಕೆ
ಒಂದು ತೆಳುವಾದ ಬಟ್ಟೆಯನ್ನು ಸುತ್ತುತ್ತಾ ಹೋಗ್ತಾರೆ. ಯಾವ ರೀತಿಯಪ್ಪ ಸಂಪೂರ್ಣವಾಗಿ ಸುತ್ತುತ್ತಾ ಹೋಗ್ತಾರೆ. ಆ ಸುತ್ತಿದಂಥ ಒಂದು ದೇಹವನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ವಿಶೇಷವಾದಂಥ ಶವಪೆಟ್ಟಿಯೊಳಗೆ ಆ ಒಂದು ದೇಹವನ್ನು ಇಡ್ತಾ ಹೋಗ್ತಿದ್ರು. ಆ ದೇಹದ ಸುತ್ತಲೂ ವಿವಿಧ ರೀತಿಯ ಗೊಂಬೆಗಳನ್ನು ಇಡ್ತಾ ಹೋಗ್ತಿದ್ರು. ಇವುಗಳನ್ನ ಏನು ಇವುಗಳನ್ನ ಏನಂತಪ್ಪ ಅಂದರೆ ಮಮ್ಮಿ ಅಂತಂದು ಕರಿತಾ ಹೋಗ್ತೀವಿ. ಇವರ ಒಂದು ವಾಸ್ತವಿಕ ನೆಲೆ ಅಂದರೆ ಸಮಾಧಿಗಳೇ ಇವರ ಒಂದು ವಾಸ್ತವಿಕ ನೆಲೆಯನ್ನು ಕಾಣ್ತಾ ಹೋಗ್ತೀವಿ. ತದನಂತರದಲ್ಲಿ ಪ್ರಾರಂಭದಲ್ಲಿ ಈ ಒಂದು ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ರಚನೆ ಮಾಡ್ತಾ ಹೋಗ್ತಾರೆ. ಈ ಮೊದಲಿಗೆ ಏನು ಮಾಡ್ತಾರೆ, ಅವರ ಸಮಾಧಿಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಬೆಟ್ಟಗಳನ್ನು ಬಂಡೆಗಳನ್ನು ಕೊರೆದು ಏನು ಮಾಡ್ತಿತ್ತು, ರಚನೆ ಮಾಡ್ತಾ ಹೋಗ್ತಿದ್ರು. ಕ್ರಮೇಣವಾಗಿ ಈಜಿಪ್ಟಿಯರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲೇ ಸಮಾಧಿಯನ್ನು ಕಟ್ಟಬೇಕಾಯ್ತು. ಏನು ಮಾಡ್ಬಿಡ್ತಾ ಅವ್ರ ಬಲವಾದ ನಂಬಿಕೆ ಏನಪ್ಪ, ಈ ಸತ್ತ ಮೇಲೆ ಅವರು ಒಂದು ನಂಬಿಕೆ ಇತ್ತು. ಹಾಗಾಗಿ ಅವರೊಂದು ನದಿಯ ಒಂದು ಪ್ರದೇಶದಲ್ಲಿ ಎಲ್ಲ ಪ್ರದೇಶಗಳನ್ನು ಆ ಒಂದು ಸಮಾಧಿಗಾಗಿಯೇ ಆ ಒಂದು ಪ್ರದೇಶಗಳನ್ನು ಬಳಸ್ತಾ ಹೋಗ್ತಾರೆ. ಹೀಗೆ ಬಳಸ್ತಾ ಹೋದಂತೆ ಉತ್ತರಕ್ಕೆ ಹೋದಂತೆ ಏನಾಗ್ತೈತಿ, ಮರುಭೂಮಿಯನ್ನು ಕಾಣ್ತಾ ಹೋಗ್ತೈತಿ. ಆ ಮರುಭೂಮಿಯನ್ನೇ ಕಂಡಂತೆ ಆ ಸಮಾಧಿಯನ್ನು ಮರುಭೂಮಿಯಲ್ಲಿ ಕಟ್ಟಬೇಕಾಗೈತಿ. ಹಾಗಾಗಿ ಅವ್ರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಚರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ತಾ ಇರ್ತಿದ್ರು. ಅಂದ್ರೆ ಅವ್ರು ಎಷ್ಟು ನಂಬಿಕೆ ಇರ್ತಿದ್ದಪ್ಪ ಅಂದ್ರೆ ಆ ಸತ್ತಂಥ ವ್ಯಕ್ತಿಯ ಆ ಚಿರನಿದ್ರೆಯಲ್ಲಿರುವಂಥ ವ್ಯಕ್ತಿಗೆ ಯಾರೋ ಒಂದು ಏನಪ್ಪ ಡಿಸ್ಟರ್ಬ್ ಮಾಡಬಾರ್ದು, ಅಂದರೆ ಯಾರು ಒಂದು ಅವನಿಗೆ ಕಿರಿಕಿರಿ ಮಾಡಬಾರ್ದಂತ ಏನು ಮಾಡ್ತಾ ಹೋಗ್ತಿರ್ತಾರಪ್ಪ ಅಂದ್ರೆ ಆ ಬೃಹತ್ ಶಿಲೆಗಳನ್ನು ಬಳಸ್ಕೊಂಡು ಗೋಪುರದಂತೆ ಮಾಡ್ತಾ ಹೋಗ್ತಾರೆ. ಆ ಗೋಪುರವನ್ನು ಎದ್ರ ಮೇಲೆ ಕಟ್ತಿದ್ದಾರಪ್ಪ ಅಂದ್ರೆ ಆ ಸಮಾಧಿಯ ಮೇಲೆ ಆ ಒಂದು ಕಟ್ಟಡವನ್ನು ಕಟ್ತಾ ಹೋಗ್ತಿತ್ತು. ಆಗ ಒಬ್ರಿಗೊಬ್ರು ಏನು ಮಾಡ್ತಾರಪ್ಪ, ಸ್ಪರ್ಧೆ ಅಂತ ಶ್ರೀಮಂತರು ಏನು ಮಾಡ್ತಾ ಹೋಗ್ತಾರೆ, ಶ್ರೀಮಂತರು ದೊರೆಗಳು ಏನು ಮಾಡ್ತಾವೆ, ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ತಾ ಹೋಗ್ತದೆ. ನಾನು ಮೇಲು ನೀನು ಮೇಲು ಶ್ರೀಮಂತರು ಮತ್ತು ದೊರೆಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಎತ್ತರದ ಗೋಪುರವನ್ನು ಕಟ್ತಾ ಹೋಗ್ತಾರೆ. ಅದನ್ನು ನೋಡಿ ಗ್ರೀಕರು ಏನು ಮಾಡ್ತಾರೆ, ಆ ಒಂದು ಎತ್ತರದ ಗೋಪುರಗಳನ್ನು ನೋಡಿ ಏನು ಮಾಡ್ತಾರಪ್ಪ ಅಂದ್ರೆ ಇದು ಪಿರಾಮಿಡ್ ಅಂತ ಕರಿತಾ ಹೋಗ್ತಾರೆ. ಈ ರೀತಿ ಇರ್ತಾ ಹೋಗ್ತೈತಿ. ಇದನ್ನು ಏನಂತ ಕರಿತಾವಪ್ಪ ಅಂದ್ರೆ ಪಿರಾಮಿಡ್. ಈ ಸಮಾಧಿಯ ಮೇಲೆ ಕಟ್ತಾ ಹೋಗ್ತಾರೆ. ಈ ಒಂದು ಪಿರಾಮಿಡ್ ಅಂತ ಕಟ್ತಾ ಹೋಗ್ತಾರೆ. ಆ ಈಜಿಪ್ಟಿನ ಆಳುತ್ತಿದ್ದ ರಾಜರುಗಳನ್ನು ಏನಂತ ಕರಿತಿದ್ದಾರಪ್ಪ ಅಂದ್ರೆ ಪ್ಯಾರೋ ಅಂತಂದು ಕರಿತಾ ಹೋಗ್ತಾರೆ. ಯಾರು ಕರಿತಾ ಹೋಗ್ತಿದ್ರಪ್ಪ ಅಂದ್ರೆ ಗ್ರೀಕರು ಕರಿತಾ ಹೋಗ್ತಿದ್ರು. ಆ ಗ್ರೀಕರು ಆ ಒಂದು ಎತ್ತರದ ಗೋಪುರದ ಶಿಖರಗಳನ್ನು ನೋಡಿ ಪಿರಾಮಿಡ್ ಅಂತ ಕರಿತಾ ಹೋಗ್ತಾರೆ. ಆ ಈಜಿಪ್ಟಿನ ಆಳುತ್ತಿದ್ದಂಥ ರಾಜರುಗಳನ್ನು ಪ್ಯಾರೋಗಳಂತಂದು ಕರಿತಾ ಹೋಗ್ತಾರೆ. ಹಾಗಾದರೆ ಪ್ಯಾರೋ ಅಂದರೆ ಏನು? ಅಂದರೆ ಏನಪ್ಪ ಅಂದ್ರೆ ಆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ. ಅಂದರೆ ಏನಪ್ಪ ಅಂದ್ರೆ ದೊಡ್ಡ ಮನೆಯೊಳಗೆ ವಾಸ ಮಾಡುವಂಥ ಮನುಷ್ಯನನ್ನು ಏನಂತ ಕರಿತಿರ್ತಾರಪ್ಪ ಅಂದ್ರೆ ಪ್ಯಾರೋ ಅಂತಂದು ಕರಿತಾ ಹೋಗ್ತಿದ್ರು. ಜೊತೆಗೆ ಆ ಕೃಷಿಕರು ಪ್ರಬಲನಾದಂಥ ದೈವ ಯಾರ್ದಪ್ಪ ಅಂದ್ರೆ ಓಸಿರಿಯಸ್ಸನಿಗೆ ಆಳ್ವಿಕೆಯನ್ನು ಸಂಬಂಧಿಸಿದಂತೆ ಪ್ಯಾರೋಗಳು ಆಳ್ವಿಕೆಯನ್ನು ಒಪ್ಪಿಕೊಂಡಿದ್ರು. ಅಂದರೆ ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಒಂದು ಕೃಷಿಕರು ಏನಪ್ಪ ಅಂದ್ರೆ ಆ ದೈವದ ಒಂದು ಆ ಓಸಿರಿಯಸ್ಸನ್ನು ಒಂದು ಆಳ್ವಿಕೆಯನ್ನು ಒಂದು ಅನುಮತಿ ಪಡೆದುಕೊಂಡು ಈ ಪ್ಯಾರೋಗಳು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಿದ್ರು. ಹೀಗೆ ಒಂದು ಆಳ್ವಿಕೆ ಮಾಡ್ತಾ ಸಂದರ್ಭದಲ್ಲಿ 20 ಶತಮಾನಗಳ ಒಂದು ಸ್ವತಂತ್ರ ಬದುಕಿನ ನಂತರ ಒಬ್ಬ ಒಂದು ಒಳ್ಳೆಯ ರೀತಿಯ ಒಂದು ಒಂದು ಜೀವನ ಅಂತ ನಡೆಸೋ ಒಂದು ಕೆಟ್ಟಗಾಳು ಬೀಸ್ತದೆ. ಅದೇ ರೀತಿ ಒಂದು ಈಜಿಪ್ಟಿನ ನಾಯಕತೆಯಲ್ಲಿ ಒಂದು ಕೆಟ್ಟಗಾಳು ಬೀಸ್ತಾ ಹೋಗ್ತದೆ. ಯಾವ ರೀತಿಯಪ್ಪ ಅಂದ್ರೆ ಐಕೋಸ್ವಸ್ ಅಂತ ಒಂದು ಕರೆಸಿಕೊಂಡ ಅರೇಬಿಯಾದ ಒಂದು ಕಾಯಿ ಒಂದು ಬುಡಕಟ್ಟು ಸಮುದಾಯ ಏನು ಮಾಡ್ತದಪ್ಪ ಅಂದ್ರೆ ಈಜಿಪ್ಟಿನ ಮೇಲೆ ದಾಳಿ ನಡೆಸ್ತಾ ಹೋಗ್ತೈತಿ. ಯಾರು ದಾಳಿ ನಡೆಸ್ತಾ ಹೋಗ್ತಾರಪ್ಪ ಅಂದ್ರೆ ಐಕೋಸ್ವಸ್ ಅಂತ ಒಂದು ಕರೆಯಲ್ಪಡುವ ಒಂದು ಅರೇಬಿಯಾದ ಒಂದು ಕಾಯುವಂಥ ಬುಡಕಟ್ಟು ಸಮುದಾಯ ಈ ಒಂದು ಈಜಿಪ್ಟಿನ ಮೇಲೆ ದಾಳಿ ನಡ್ತೈತೆ. ಆ ದಾಳಿ ನಡೆಯುವಂಥ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಪಿರಾಮಿಡ್ ಮತ್ತು ಪ್ಯಾರೋಗಳ ಬಗ್ಗೆ ನೋಡ್ತಾ ಹೋಗೋಣ. ಪ್ಯಾರೋ ಅಂದರೆ ಏನಪ್ಪ ಅಂದ್ರೆ ಆ ರಾಜರುಗಳನ್ನ ಈಜಿಪ್ಟಿನ ಒಂದು ಆಡಳಿತ ಮಾಡುವಂಥ ರಾಜರುಗಳನ್ನ ಏನಂತ ಕರಿತಿದ್ರಪ್ಪ ಅಂದ್ರೆ ಪ್ಯಾರೋಗಳಂತ ಕರಿತೈತೆ. ಹಾಗಾದ್ರೆ ಪ್ಯಾರೋ ಅಂದರೆ ಏನಪ್ಪ ಅಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವಂಥ ಮನುಷ್ಯ ಅಂತ ಅರ್ಥ. ಜೊತೆಗೆ ಈ ಪ್ಯಾರೋಗಳು ಯಾವ ರೀತಿ ಆಳ್ವಿಕೆ ಮಾಡಿದಪ್ಪ ಪ್ರಬಲ ದೈವ ಓಸಿರಿಯಸ್ಸನ್ನು ಒಂದು ಸಮ್ಮತಿಯ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಿದ್ರು. ಈ ಪಿರಾಮಿಡ್ಗಳು ಯಾವ ರೀತಿ ರಚನೆ ಆದವಪ್ಪ ಅಂದ್ರೆ ಅವರು ನೈಲ್ ನದಿಯ ಪ್ರದೇಶವನ್ನು ಆ ಒಂದು ಸತ್ತವರ ಸಮಾಧಿಗಾಗಿ ಮೀಸಲಿಡ್ತಾ ಹೋಗ್ತಾರೆ. ಅದನ್ನು ಸಮಾಧಿಗೆ ನೀಡ್ತಾ ಉತ್ತರಕ್ಕೆ ಹೋದಂತೆ ಏನಾಗ್ತೈತಿ, ಒಂದು ಮರುಭೂಮಿಯನ್ನು ಕಾಣ್ತಾ ಹೋಗ್ತೀವಿ. ಆ ಮರುಭೂಮಿಯಲ್ಲಿ ಸತ್ಯವೂ ಈ ಒಂದು ಸಮಾಧಿಗಳನ್ನ ಕಟ್ತಾ ಹೋಗ್ತೈತಿ. ಅವ್ರು ಯಾವ ರೀತಿ ಕಟ್ತದಪ್ಪ ಅಂದ್ರೆ ಆ ಬೆಟ್ಟಗಳ ಮೇಲೆ ದೊಡ್ಡ ಬಂಡೆಗಳನ್ನು ಕೊರೆದು ಕಟ್ತಾ ಹೋಗ್ತಿದ್ರು.
ಅವರೊಂದು ಚಲನಿದ್ರೆಯಲ್ಲಿರುವಂಥ ಒಂದು ಮನುಷ್ಯನಿಗೆ ಸತ್ತವರ ಒಂದು ಚಲನಿದ್ರೆಗೆ ಯಾರು ಒಂದು ಕಿರಿಕಿರಿ ಮಾಡಬಾರ್ದು, ಯಾರು ಬಾಧಿಸಬಾರ್ದು ಅಂತಂದು ಏನು ಮಾಡ್ತಾಯಿದ್ದಪ್ಪ ಅಂದ್ರೆ ಆ ಸಮಾಧಿಯ ಮೇಲೆ ದೊಡ್ಡ ದೊಡ್ಡದಂಥ ಗೋಪುರಗಳನ್ನು ಶಿಖರಗಳನ್ನು ಕಟ್ತಾ ಹೋಗ್ತಿದ್ವು. ಆ ಶಿಖರಗಳನ್ನು ಈ ಕಿರಿಕರು ಏನಂತ ಕರೀತಾರೆ ಅಂದ್ರೆ ಪಿರಮಿಡ್ಗಳು ಅಂತಂದು ಕರಿತಾ ಹೋಗ್ತಾರೆ. ಇದು ಪಿರಮಿಡ್ ಪ್ಯಾರೆಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ. ಮತ್ತು ಈ ಒಂದು ಪಿರಮಿಡ್ ಈಜಿಪ್ಟಿನ ಮೇಲೆ ಐಕೋಸಿಸ್ ಎಂಬ ಒಂದು ಕುರಿಕಾಯಿ ಬುಡಕಟ್ಟು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ದಾಳಿ ಮಾಡ್ತಾ ಹೋಗ್ತೈತಿ. ಅವರು ಸುಮಾರು ಎಷ್ಟು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾ ಹೋಗ್ತಾರಪ್ಪ, 500 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಅವರು ಅಲ್ಲಿನ ಜನರ ಒಂದು ಸಂಪತ್ತನ್ನೆಲ್ಲ ದೋಚ್ತಾ ಹೋಗ್ತಾರೆ. ಆ ಒಂದು ಐಕೋಸಸ್ ಕುರಿಕಾಯಿ ಬುಡಕಟ್ಟು ಏನು ಮಾಡ್ತಾ ಹೋಗ್ತೈತಿ, ದಾಳಿ ಮಾಡಿ ಅಲ್ಲದೆ 500 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ಅಲ್ಲಿನ ಒಂದು ಜನರ ಸಂಪತ್ತನ್ನು ದೋಚುತ್ತಾ ಹೋಗ್ತಾರೆ. ಈ ಕಾರಣದಿಂದಾಗಿ ಅವರು ಜನಪ್ರಿಯರಾಗಲಿಲ್ಲ. ಅಂದರೆ ಅವರೊಂದು ಜನರು ಒಂದು ಜನಪ್ರಿಯತೆಯನ್ನು ಕಾಣದೇ ಹೋಗೋದಿಲ್ಲ. ಜೊತೆಗೆ ಆಶಯವನ್ನು ಹುಡುಕುತ್ತಾ ಮರಳುಗಾಡಿನಲ್ಲಿ ಅಲಿಯುತ್ತಾ ಬಂದ ಯಹೂದಿಗಳನ್ನು ಇವರು ದ್ವೇಷ ಮಾಡ್ತಾ ಹೋಗ್ತಾರೆ. ಯಾಕಪ್ಪ ಅಂದ್ರೆ ಅದೇ ರೀತಿ ಯಾರು ಒಂದು ಅರೇಬಿಯಾದ ಮೂಲದ ಒಂದು ಐಕೋಸಸ್ ಬುಡಕಟ್ಟು ಬಂದು ಏನು ಮಾಡ್ಬಿಡ್ತಾರೆ, ದ್ವಚ್ಕೊಂಡು ಹೋಗಿಬಿಡ್ತಾರೆ. ಮತ್ತು ಮರಳುಗಾಡಿನಲ್ಲಿ ಆಶಯವನ್ನು ಹುಡ್ಕೊಂಡು ಬಂದಂಥ ಯಹೂದಿಗಳನ್ನು ಕೂಡ ಇವರು ಏನು ಮಾಡ್ತಾರೆ, ದ್ವೇಷ ಮಾಡ್ತಾ ಹೋಗ್ತಾರೆ. ಹೀಗೆ ವಿದೇಶ ಆಳ್ವಿಕೆಗೆ ಸಹಕರಿಸಿದ ಇವರು ತೆರಿಗೆ ವಸೂಲಿ ಮತ್ತು ಆಡಳಿತ ಸೇವೆಯಲ್ಲಿ ನೆರವಾಗ್ತಾ ಹೋಗ್ತಾರೆ. ಜೊತೆಗೆ ನಂತರದಲ್ಲಿ ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೆಬಿಸ್ಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಎತ್ತ ಹೋಗ್ತಾರೆ. ಅಂದರೆ ಅಲ್ಲಿ ಒಂದು 1700ರಾಗ ಏನು ಮಾಡ್ತಾ ಹೋಗ್ತಾರಪ್ಪ, ಸಾಮಾನ್ಯ ಶಕ ಪೂರ್ವ 1700ರಾಗ ತೆಬಿಸ್ಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಎತ್ತಾಡ್ತಾರೆ. ಅವರು ಒಂದು ಸುದೀರ್ಘ ಸಂಘರ್ಷದ ಒಂದು ಫಲವಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಐಕೋಸೋಸರನ್ನು ಅವ್ರ ದೇಶದಿಂದ ಹೊರಕ್ಕೆ ಕಳಿಸ್ತಾ ಹೋಗ್ತಾರೆ. ಆಗ ಮತ್ತೊಮ್ಮೆ ಏನಾಗ್ತೈತಪ್ಪ ಅಂದ್ರೆ ಈಜಿಪ್ಟ್ ಮತ್ತೊಮ್ಮೆ ಸ್ವಾತಂತ್ರ್ಯ ಆಗ್ತೈತಿ. ಅಂದ್ರೆ ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೆಬಿಸ್ಸಿನ ಜನ ಏನು ಮಾಡ್ತಾರಪ್ಪ ಅಂದ್ರೆ ದಂಗೆ ಎತ್ತಾಡ್ತಾರೆ. ಆ ದಂಗೆಯ ಒಂದು ಸುದೀರ್ಘ ಸಂಘರ್ಷದ ಫಲವಾಗಿ ಅವರು ಐಕೋಸೋಸರನ್ನು ದೇಶದಿಂದ ಹೊರಗೆ ಕಳಿಸ್ತಾ ಹೋಗ್ತಾರೆ. ಆ ಈಜಿಪ್ಟ್ ಮತ್ತೊಮ್ಮೆ ಸ್ವಾತಂತ್ರ್ಯ ಆಗ್ತೈತಿ. ಜೊತೆಗೆ ಸಾವಿರಾರು ವರ್ಷಗಳ ತರುವಾಯ ಏನಾಗತ್ತಪ್ಪ ಅಂದ್ರೆ ಅಸೀರಿಯಾದ ಸಾರ್ಡನಾಪಲಸ್ನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡ್ತಾ ಹೋಗ್ತೈತಿ. ಇದು ಇಲ್ಲಿಗೆ ಕೊನೆ ಆಗಲ್ಲ. ಮತ್ತು ಯಾರು ಐಕೋಸಸ್ನ ಓಡಿಸ್ತಾರೆ, ಮತ್ತು ಸಾವಿರಾರು ವರ್ಷಗಳು ಮತ್ತೆ ಯಾರು ಬರ್ತಾರಪ್ಪ ಅಂದ್ರೆ ಅಸೀರಿಯಾದ ಸಾರ್ಡನಾಪಲಸ್ನ ಸಾಮ್ರಾಜ್ಯದ ಒಂದು ಆಳ್ವಿಕೆಗೆ ಒಳಪಡೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಒಂದು ಚಿತ್ರವನ್ನು ನೋಡ್ತಾ ಹೋಗ್ತೀವಿ. ಯಾರಪ್ಪ ಅಂದ್ರೆ ಈ ಒಂದು ಐಕೋಸಸ್ ಬುಡಕಟ್ಟು ಏನು ಮಾಡ್ತಾ ಹೋಗ್ತೈತಪ್ಪ ಅಂದರೆ ಆ ಒಂದು ಈಜಿಪ್ಟಿನ ದಾಳಿಗೆ ಮಾಡ್ತಾ ಹೋಗಿ ಒಂದು 500 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಆ ಒಂದು ಆಳ್ವಿಕೆ ಮಾಡಿದಂಥ ಸಂದರ್ಭದಲ್ಲಿ ಸಾಮಾನ್ಯ ಶಕ 1700ರಲ್ಲಿ ತೆಬಿಸ್ಸಿನ ಒಂದು ಜನ ಏನು ಮಾಡ್ತಾರಪ್ಪ, ದಂಗೆ ಎತ್ತಾಡ್ತಾ ಹೋಗ್ತಾರೆ. ಆ ಸುದೀರ್ಘ ದಂಗೆಯಿಂದ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಒಂದು ಐಕೋಸಸ್ನ ಒಂದು ದೇಶದಿಂದ ಓಡಿಸ್ತಾ ಹೋಗ್ತಾರೆ. ತದನಂತರ ಸಾವಿರಾರು ವರ್ಷಗಳೇ ಅಸೀರಿಯಾದ ಸಾರ್ಡನಾಪಲಸ್ನ ಒಂದು ಈಜಿಪ್ಟಿನ ಆಳ್ವಿಕೆಗೆ ಒಳಪಡ್ತಾ ಹೋಗ್ತೈತಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಲ್ಲಿ ಪರ್ಷಿಯನ್ ದೊರೆ ಕ್ಯಾಂಬಿಸಸನು ಈಜಿಪ್ಟನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಅಂದರೆ ಸಾವಿರಾರು ವರ್ಷಗಳ ನಂತರ ಯಾರಪ್ಪ ಅಂದ್ರೆ ಅಸೀರಿಯಾದ ಸಾರ್ಡನಾಪಲಸನು ಅವನು ಏನು ಮಾಡ್ತಾ ಹೋಗ್ತಾನೆ, ಈಜಿಪ್ಟಿನ ಆಳ್ವಿಕೆಯನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ತದನಂತರದಲ್ಲಿ ಸಾಮಾನ್ಯ ಶಕ ಪೂರ್ವ 6ನೇ ಶತಮಾನದಾಗ ಪರ್ಷಿಯನ್ ದೊರೆಯಾದಂಥ ಕ್ಯಾಂಬಿಸಸನು ಈಜಿಪ್ಟನ್ನು ವಶಪಡಿಸ್ಕೊಳ್ತಾನೆ. ತದನಂತರದಲ್ಲಿ ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರನು ಪರ್ಷಿಯಾವನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. 6ನೇ ಶತಮಾನದಲ್ಲಿ ಕ್ಯಾಂಬಿಸಸನು, 4ನೇ ಶತಮಾನದಲ್ಲಿ ಅಲೆಕ್ಸಾಂಡರನು ಪರ್ಷಿಯಾವನ್ನು ವಶಪಡಿಸಿಕೊಳ್ತಾ ಹೋಗ್ತಾನೆ. ಈಜಿಪ್ಟ್ ಮೆಸೊಡೋನಿಯಾದ ಪ್ರಾಂತ್ಯವಾಗ್ತೈತಿ. ಅಂದರೆ ಈ ಅಲೆಕ್ಸಾಂಡರು ಪರ್ಷಿಯಾವನ್ನು ವಶಪಡಿಸಿಕೊಂಡ ನಂತರ ಈಜಿಪ್ಟ್ ಮೆಸೊಡೋನಿಯಾದ ಒಂದು ಪ್ರಾಂತ್ಯ ಆಗ್ತೈತಿ. ಆಗ ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಈಜಿಪ್ಟಿನ ರಾಜ್ಯದ ಒಂದು ದೊರೆ ಎಂದು ಘೋಷಿಸಿಕೊಂಡು ಟಾಲೆಮಿ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಏನಾಕತ್ತಪ್ಪ ಅಂದ್ರೆ ಅಲೆಕ್ಸಾಂಡರ್ ಈ ಪರ್ಷಿಯಾವನ್ನು ವಶಪಡಿಸಿಕೊಂಡ ನಂತರ ಈಜಿಪ್ಟ್ ಏನಾಕತಿ ಮೆಸೊಡೋನಿಯಾದ ಒಂದು ಪ್ರಾಂತ್ಯ ಆಗ್ತೈತಿ. ಆಗ ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಏನು ಮಾಡ್ತಾ ಹೋಗ್ತಾನೆ, ಈಜಿಪ್ಟಿನ ಒಂದು ರಾಜ್ಯದ ದೊರೆ ಎಂದು ಘೋಷಣೆ ಮಾಡಿಕೊಂಡು ಆ ಟಾಲೆಮಿ ಏನು ಮಾಡ್ತಾ ಹೋಗ್ತಾನೆ, ಟಾಲೆಮಿ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಅಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಅಲೆಕ್ಸಾಂಡ್ರಿಯಾ ಒಂದು ನಗರವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಅಂದ್ರೆ ಅಲೆಕ್ಸಾಂಡ್ರಿಯಾ ಅಂತಂದು ನಗರವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಈತನೇ ಕಡೆಯದಾಗಿ ಸಾಮಾನ್ಯ ಶಕ ಪೂರ್ವ 39ರಲ್ಲಿ ರೋಮನ್ನರು
ಬಂದರು. ಅಂದರೆ ಏನಪ್ಪ ಅಂದ್ರೆ ಕಟ್ಟ ಕಡೆಯದಾಗಿ ಇಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಪರ್ಷಿಯನ್ನರು ವಶಪಡಿಸ್ಕೊಳ್ತಾ ಹೋಗ್ತಾರೆ, ಅಲೆಕ್ಸಾಂಡ್ರ್ ವಶಪಡಿಸ್ಕೊಳ್ತಾ ಹೋಗ್ತಾನೆ. ಅಲೆಕ್ಸಾಂಡ್ರ್ ವಶಪಡಿಸಿಕೊಂಡು ಮತ್ತು ಈಜಿಪ್ಟ್ ಮೆಸಿಡೋನಿಯಾ ಪ್ರಾಂತ್ಯ ಆಗ್ತೈತಿ. ಪ್ರಾಂತ್ಯ ಆಗಿ ಮ್ಯಾಕ ಅಲೆಕ್ಸಾಂಡರ್ ಸೇನಾಪತಿ ಟೊಲೆಮಿ ಅಂತ ಒಬ್ಬ ಮನುಷ್ಯ ಇರ್ತಾನೆ. ಅವನು ಈ ಒಂದು ಈಜಿಪ್ಟ್ನ ದೊರೆ ಎಂದು ಘೋಷಣೆ ಮಾಡ್ಕೊಂಡು ಟೊಲೆಮಿ ರಾಜ ಮನೆತವನ್ನು ಸ್ಥಾಪನೆ ಮಾಡ್ತಾನೆ. ಜೊತೆಗೆ ಒಂದು ಅಲೆಕ್ಸಾಂಡರ್ ನೆನಪಿಗಾಗಿ ಅಲೆಕ್ಸಾಂಡ್ರಿಯಾ ಒಂದು ನಗರವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಮತ್ತು ಕಟ್ಟ ಕಡೆದಾಗಿ ಇಲ್ಲಿ ಯಾರು ಬರ್ತಾ ಹೋಗ್ತಾರಪ್ಪ ಅಂದ್ರೆ ರೋಮನ್ನರು ಬರ್ತಾ ಹೋಗ್ತಾರೆ. ಯಾವಾಗಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ 39ರಲ್ಲಿ ರೋಮನ್ನರು ಬರ್ತಾ ಹೋಗ್ತಾರೆ. ಜೊತೆಗೆ ಈ ಈಜಿಪ್ಟಿನ ಕಡೆಯ ರಾಣಿ ಯಾರಪ್ಪ ಅಂದ್ರೆ ಕ್ಲಿಯೋಪಾತ್ರ ಏನು ಮಾಡ್ತಾ ಹೋಗ್ತಾಳಪ್ಪ ಅಂದ್ರೆ ಈ ದೇಶವನ್ನು ರಕ್ಷಿಸಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಹೋಗ್ತಾಳೆ. ಯಾಕಪ್ಪ ಅಂದ್ರೆ ಅವರ ತುಕುಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನ್ನರು ಹೆಚ್ಚು ಹೆದರ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಯಾರು ಒಂದು ಆಳ್ವಿಕೆ ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಕ್ಲಿಯೋಪಾತ್ರ. ಈ ಒಂದು ಕ್ಲಿಯೋಪಾತ್ರ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಹೋಗ್ತಿದ್ಲು. ಅಲ್ಲಿ ಒಂದು ವಿಶೇಷತೆಯನ್ನು ಗಮನಿಸ್ತಾ ಹೋಗ್ತೈತಿ. ಅವಳ ಒಂದು ಕ್ಲಿಯೋಪಾತ್ರಳ ಒಂದು ಸೈನ್ಯದ ತುಕಡಿಕ್ಕಿಂತ ಅವಳ ಸೌಂದರ್ಯಕ್ಕೆ ಆ ರೋಮನ್ನರು ಹೆಚ್ಚು ಹೆದರ್ತಾ ಇದ್ದರು ಅಂತಂದು ಒಂದು ಲೇಖಕರು ಹೇಳ್ತಾ ಹೋಗ್ತಾರೆ ಮತ್ತು ಇತಿಹಾಸ ತಜ್ಞರು ಹೇಳ್ತಾ ಹೋಗ್ತಾರೆ. ಅವಳ ಒಂದು ಸೈನ್ಯಕ್ಕಿಂತ ಸೌಂದರ್ಯಕ್ಕೆ ಹೆದರ್ತಾ ಹೋಗ್ತಿದ್ರು. ಆದರೂ ಒಬ್ಬ ರೋಮನ್ನರಲ್ಲಿ ಸಾಮಾನ್ಯ ಶಕ ಪೂರ್ವ ಅಗಸ್ಟಸ್ ಸಿಜರ್ ಉತ್ತರಾಧಿಕಾರಿ ಯಾರು ಬರ್ತಾನಪ್ಪ ಅಂದ್ರೆ ಅಗಸ್ಟಸನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನು ಪರಾಭವಗೊಳಿಸಿದ. ಅಂದ್ರೆ ಇಲ್ಲಿ ಸಿಜರ್ನ ಉತ್ತರಾಧಿಕಾರಿ ಯಾರಪ್ಪ ಅಂದ್ರೆ ಅಗಸ್ಟಸ್ನ ಬರ್ತಾ ಹೋಗ್ತಾನೆ. ಅವನು ಮಾವನಂತೆ ಸೌಂದರ್ಯಕ್ಕೆ ಮರಳಾಗದೆ ಮೋಹಿತನಾಗದೆ ಆಕೆಯ ಒಂದು ಸೈನ್ಯವನ್ನು ಸೋಲಿಸ್ತಾ ಹೋಗ್ತಾನೆ. ಆದರೆ ಆಕೆಯನ್ನು ಕೊಲ್ಲೋದಲ್ಲ. ಏನು ಮಾಡ್ತಾ ಹೋಗ್ತಾನೆ, ಈ ಒಂದು ಅಗಸ್ಟಸನ ಸಾಮಾನ್ಯ ಶಕ ಪೂರ್ವದಲ್ಲಿ ಏನು ಮಾಡ್ತಾ ಹೋಗ್ತಾನೆ ಅಂದ್ರೆ ಮಾವನಂತೆ ಅವಳ ಒಂದು ಸೌಂದರ್ಯಕ್ಕೆ ಮಾರು ಹೋಗದೆ ಅವಳ ಒಂದು ಸೈನ್ಯವನ್ನು ಸೋಲಿಸ್ತಾ ಹೋಗ್ತಾನೆ. ಆದರೆ ಆಕೆಯನ್ನು ಕೊಲ್ಲೋದಿಲ್ಲ. ಹಾಗೆ ಏನು ಮಾಡ್ತಾನೆ, ಅವನ ಜೀವ ಉಳಿಸಿ ಕೈ ಬಿಡ್ತಾನೆ. ಆದರೆ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡು ಉದ್ದೇಶವನ್ನು ತಿಳಿದುಕೊಂಡು ಏನು ಮಾಡ್ತಾ ಹೋಗ್ತಾಳೆ, ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾ ಹೋಗ್ತಾಳೆ. ಅಂದ್ರೆ ಈ ಮನುಷ್ಯ ಏನು ಮಾಡ್ತಾನೆ, ನನ್ನ ಕೊಲ್ಲಿಲ್ಲ, ನನ್ನ ಸೈನ್ಯವನ್ನು ಸೋಲಿಸಿದ್ರು ನನ್ನನ್ನು ಕೊಲ್ಲಿಲ್ಲ, ಹಾಗಾದರೆ ನನ್ನನ್ನು ಯುದ್ಧದ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶ ಇರ್ಬೋದಂತ ತಿಳ್ಕೊಂಡು ಆಕೆ ಏನು ಮಾಡ್ತಾಳಪ್ಪ ಅಂದ್ರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಯಾರಪ್ಪ? ಕ್ಲಿಯೋಪಾತ್ರ. ಆಗ ಈಜಿಪ್ಟ್ ಏನಾಗ್ತೈತಪ್ಪ ಅಂದ್ರೆ ಅಂದಿನಿಂದ ರೋಮನ್ನರ ಒಂದು ಪ್ರಾಂತ್ಯ ಆಗ್ತಾ ಹೋಗ್ತೈತಿ. ಇಲ್ಲಿ ನೋಡ್ರಿ ಯಾವ ರೀತಿಯಪ್ಪ ಅಂದ್ರೆ ಮೊದಲನೇದಾಗಿ ಐಕೋಸಿಸ್ ಬರ್ತಾ ಹೋಗ್ತಾನೆ. ಆಮೇಲೆ ಕಡೆಗೆ ಅಸೇರಿದಿಯಾ ಪಲಾಸ್ ಬರ್ತಾ ಹೋಗ್ತಾನೆ. ಆಮೇಲೆ ಕಡೆ ಪರ್ಷಿಯನ್ಯರ ಕ್ಯಾಂಬಾಸಿಸ್ ಬರ್ತಾ ಹೋಗ್ತಾನೆ. ಅಲೆಕ್ಸಾಂಡ್ರಿಯಾ ಬರ್ತಾ ಹೋಗ್ತಾನೆ. ಅಲೆಕ್ಸಾಂಡ್ರಿಯಾ ನಂತರ ಟಾಲೆಮಿ ಬರ್ತಾ ಹೋಗ್ತಾನೆ. ಟಾಲೆಮಿ ಆಗಿ ರಾಣಿ ಕ್ಲಿಯೋಪಾತ್ರ ಬರ್ತಾ ಹೋಗ್ತಾನೆ. ರೋಮನ್ನರು ಬರ್ತಾ ಹೋಗ್ತಾರೆ. ಲಾಸ್ಟಿಗೆ ಅಗಸ್ಟಸನ ಬಂದು ಆ ಕ್ಲಿಯೋಪಾತ್ರಳ ಒಂದು ಸೋಲಿಸಿ ಅವಾಗ ಏನಾಗ್ತೈತಿ, ಈ ಒಂದು ಈಜಿಪ್ಟ್ ರೋಮನ್ನರ ಪ್ರಾಂತ್ಯ ಆಗ್ತದೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಅಂಶಗಳ ಬಗ್ಗೆ ಈ ಒಂದು ಚಿತ್ರದ ಮೂಲಕ ಒಂದು ಅರ್ಥ ಮಾಡಿಕೊಳ್ಳುವುದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಪ್ರಾಂತ್ಯ ಪರ್ಷಿಯನ್ನರು ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಕಡೆಗೆ ಈ ಒಂದು ಅಲೆಕ್ಸಾಂಡ್ರಿಯಾ ಬರ್ತಾ ಹೋಗ್ತಾನೆ. ಆ ಒಂದು ಅಲೆಕ್ಸಾಂಡ್ರಿಯಾ ವಶಪಡಿಸಿಕೊಂಡ ನಂತರ ಆ ಟಾಲೆಮಿ ಈ ಒಂದು ಪ್ರಾಂತ್ಯದ ಒಂದು ದೊರೆ ಅಂತ ಒಂದು ಘೋಷಣೆ ಮಾಡ್ಕೊತ ಹೋಗ್ತಾನೆ. ಈ ಒಂದು ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಾಣ ಮಾಡ್ತಾ ಹೋಗ್ತಾನೆ. ತದನಂತರದಲ್ಲಿ ರೋಮನ್ನರು ಬರ್ತಾ ಹೋಗ್ತಾರೆ. ಸೀಸರ್ನ ಒಂದು ಉತ್ತರಾಧಿಕಾರಿ ಅಗಸ್ಟಸ್ ಬರ್ತಾವೆ. ಈ ಕ್ಲಿಯೋಪಾತ್ರಳ ಸೌಂದರ್ಯಕ್ಕೆ ಮರಳಾಗದೆ ಈಕೆಯನ್ನು ಸೋಲಿಸಿ ಒಂದು ಸೈನ್ಯವನ್ನು ಸೋಲಿಸ್ತಾ ಹೋಗ್ತಾನೆ. ಆದರೆ ಈಕೆಯನ್ನು ಜೀವಂತವಾಗಿ ಉಳಿಸ್ತಾ ಹೋಗ್ತಾನೆ. ಆದರೆ ಈಕೆ ಕ್ಲಿಯೋಪಾತ್ರ ಏನು ಮಾಡ್ತಾ ಹೋಗ್ತಾಳಪ್ಪ ಅಂದ್ರೆ ತನ್ನನ್ನು ಯುದ್ಧದ ಸಂಪತ್ತಾಗಿ ಹೊತ್ಕೊಂಡು ಹೋಗ್ಬೋದಂತಂದು ತಿಳ್ಕೊಂಡು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತಾ ಹೋಗ್ತಾನೆ. ಅಂದಿನಿಂದ ಈ ಒಂದು ಪ್ರಾಂತ್ಯ ರೋಮನ್ನರ ಪ್ರಾಂತ್ಯ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಇದು ಇಲ್ಲಿವರೆಗೆ ನಾವೇನು ನೋಡಿದವಪ್ಪ ಅಂದ್ರೆ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ನೋಡ್ತಾ ಹೋದ್ವಿ. ಈ ಈಜಿಪ್ಟ್ ನಾಗರಿಕತೆಯ ಒಂದು ಕೊಡುಗೆ ಏನು, ಈಜಿಪ್ಟ್ ನಾಗರಿಕತೆ ಯಾವ ರೀತಿ ಅಸ್ತಿತ್ವ ಆಯ್ತು, ಮತ್ತು ಈಜಿಪ್ಟಿನರ ಪಿರಮಿಡ್ಗಳು ಮತ್ತು ಮಮ್ಮಿ ಮತ್ತು ಅವರ ಒಂದು ವಾಸ್ತವಿಕ ನೆಲೆ ಮತ್ತು ಆ ಒಂದು ಪ್ರದೇಶದ ಮೇಲೆ ಯಾರ್ಯಾರು ಆಕ್ರಮಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಜೊತೆಗೆ ಈ ಒಂದು ತರಗತಿ ಇಷ್ಟವಾಗಿದ್ರೆ ಈ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ, ಜೊತೆಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಏನು ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೇಕಂತ ಕೇಳ್ಕೊಳುತ್ತಾ, ಇಲ್ಲಿಯವರೆಗೆ ಕೇಳಿದಂಥ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ತರಗತಿಯನ್ನು ಪೂರ್ಣಗೊಳಿಸುತ್ತಿದ್ದೇನೆ.